ಇದನ್ನು ವಿರೋಧಿಸಿ ನಾವು ಕಾಸರಗೋಡು ಚಲೋ ಮಾಡ್ತೀವಿ. ಇದು ಕರವೇ ಮುಖಂಡ ಪ್ರವೀಣ್ ಶೆಟ್ಟಿ ಅವರ ಘೋಷಣೆ. ನಾವು ಕಾಸರಗೋಡು ಚಲೋ ಮಾಡ್ತೀವಿ, ಇಲ್ಲಿಗೆ ಬಿಡಲ್ಲ. ಇದಕ್ಕೆಲ್ಲ ಒಂದೇ ಒಂದು ಉತ್ತರ ಏನು ಅಂದರೆ ಕಾಸರಗೋಡು ರಾಜ್ಯಕ್ಕೆ ಸೇರಬೇಕು. ಅದೊಂದೇ ಉತ್ತರ. ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಬೇಕು. ಸಚಿವರನ್ನ ಕೇರಳ ರಾಜ್ಯಕ್ಕೆ ತಕ್ಷಣ ಕಳಿಸ್ಕೊಡ್ಬೇಕು. ಇದು ಪ್ರವೀಣ್ ಶೆಟ್ಟಿ ಅವರ ಆಗ್ರಹ. ನಮ್ಮ ಜೊತೆ ಕನ್ನಡ ಹೋರಾಟಗಾರರಿದ್ದರೆ ಪ್ರವೀಣ್ ಶೆಟ್ಟಿ ಅವರಿದ್ದರೆ ಅವ್ರನ್ನ ಮಾತಾಡ್ಸೋಣ, ಅವರ ನಿಲುವೇನು ಅಂತ ಅವ್ರನ್ನೇ ಕೇಳೋಣ. ಸರ್, ನಾವು ಬಹಳ ವರ್ಷಗಳಿಂದಲೂ ಕೂಡ ಕಾಸರಗೋಡು ಬಗ್ಗೆ ನಾವು ಕಿತ್ತಾಟ ನಡೆಸ್ತಾನೆ ಇದ್ದೀವಿ. ನಮಗೆ ಕರ್ನಾಟಕಕ್ಕೆ ಸೇರಿಸ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನಗಳು, ನೀವು ಕೂಡ ಹೋರಾಟ ಮಾಡ್ತಾ ಇದ್ರಿ. ಈಗ ಎದ್ದಿರುವಂಥ ವಿಚಾರ ಬಂದ್ಬಿಟ್ಟು ಈಗ ಮಲಯಾಳಿ ವಿಚಾರ ಏನಿದೆ ಕಾಸರಗೋಡು ಭಾಗದಲ್ಲಿ, ಅದಕ್ಕೆ ನಿಮ್ಮ ಸ್ಪಂದನೆ ಏನು ಅಂತ, ಯಾವ ರೀತಿ ಇದ್ರ ಬಗ್ಗೆ? ಖಂಡಿತವಾಗಲೂ ಸರ್ಕಾರ ಕಾಸರಗೋಡಿನ ಕನ್ನಡಿಗರ ಜೊತೆ ನಿಮ್ಮ ಸಚಿವ ಸಂಪುಟದ ನಿಯೋಗ ಹೋಗಬೇಕು, ಅವ್ರ ಜೊತೆ ಚರ್ಚೆ ಮಾಡಬೇಕು, ಅವರಿಗೆ ಮಾನಸಿಕವಾಗಿ ಅವ್ರ ಜೊತೆ ನಿಲ್ಬೇಕನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ವಿ. ಮಹಾಜನ್ ವರದಿ ಪ್ರಕಾರ ನಮಗೆ ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕನ್ನುವಂಥ ಒತ್ತಾಯ ಮಾಡಬೇಕು. ನೀವು ಸಹ ಭಾಷಾ ನೀತಿಯನ್ನ ಜಾರಿಗೆ ತರಬೇಕನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ವಿ. ನಾವು ಹಿಂದೆ ಕಾಸರಗೋಡು ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಕಾಸರಗೋಡು ತನಕ ಹೋಗಿದ್ವಿ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ನಿಮ್ಮ ಸಚಿವರನ್ನ ಕಳಿಸಿ ಕಾಸರಗೋಡಿನ ಪರಿಸ್ಥಿತಿ ಸ್ಥಿತಿಗತಿಗಳನ್ನ ನೋಡಿ, ಅಲ್ಲಿ ಕನ್ನಡ ಭಾಷೆಗೆ ಏನು ತೊಂದರೆ ಆಗುತ್ತೆ, ಕನ್ನಡಿಗರ ಮೇಲೆ ಏನು ದಾಳಿ ಆಗುತ್ತೆ ನೀವು ನೋಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನ ನಾವು ಕಾಸರಗೋಡು ಕರ್ನಾಟಕ ಸೇರ್ಬೇಕನ್ನುವಂಥ ವಿಶೇಷವಾದಂಥ ಹೋರಾಟವನ್ನು ನಾವು ಹಮ್ಮಿಕೊಂತೀವಿ. ಕಾಸರಗೋಡು ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಹಾಕೊಂತೀವಿ. ಅದಕ್ಕೂ ಮುಂಚೆ ಸರ್ಕಾರ ಕಾಸರಗೋಡು ನಮ್ಗೆ ಸೇರ್ಬೇಕಂತೇಳಿ ಕೇಂದ್ರ ಸರ್ಕಾರದ ಜೊತೆ ಮನವಿ ಕೊಡುವಂಥದ್ದು, ಸುಪ್ರೀಂ ಕೋರ್ಟಿಗೆ ಹೋಗುವಂಥ ಕೆಲಸಗಳನ್ನು ಮಾಡಬೇಕು. ಕಾಸರಗೋಡು ಕನ್ನಡಿಗರ ಜೊತೆ ನಿಲ್ಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕೊನೆಯದಾಗಿ ನಿಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರು ಈಗ ಏನಾದರೂ, ಯಾಕಂದರೆ ಕಾಸರಗೋಡು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಆ್ಯಕ್ಷನ್ ಮಾಡುವಂಥ ಸಾಧ್ಯತೆ ಇರೋದು? ಖಂಡಿತವಾಗಲೂ ಎಲ್ಲ ಹಿರಿಯರಾದಂಥ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ನಾವೆಲ್ಲ ಸೇರಿ ಮಾತುಕತೆ ಮಾಡಿ ಮುಂದಿನ ಹೋರಾಟವನ್ನು ಯಾವ ರೀತಿ, ಅದಕ್ಕೂ ಮುಂಚೆನೇ ನಾನು ವಾಟಾಳ್ ಅವರು ಮಾತಾಡಿದ್ವಿ, ಕಾಸರಗೋಡು ಒಂದು ಚಲೋ ಹಾಕೋಬೇಕು, ಕಾಸರಗೋಡಿನ ಕನ್ನಡಿಗರ ಜೊತೆ ನಾವೆಲ್ಲ ಇರಬೇಕು, ಸರ್ಕಾರ ಅವ್ರನ್ನ ಮಾತಾಡಿಸ್ಬೇಕನ್ನುವಂಥದ್ದು ನಾವು ಚರ್ಚೆ ಮಾಡಿದ್ದೀವಿ. ಅದನ್ನ ಮುಂದಿನ ಭಾಗವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಚರ್ಚೆ ಮಾಡಿ ಕಾಸರಗೋಡು ಚಲೋ ಅನ್ನುವಂಥ ಒಂದು ಹೋರಾಟವನ್ನು ಹಾಕೊಂತೀವಿ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.